ನಿನ್ನ ಜೀವಿತದಲ್ಲಿ ಗೆಲುವಿನ ಕಡೆಗೆ ಗಮನ ಹರಿಸು. ಗೆಲ್ಲುವುದೊಂದೇ ನಿನ್ನ ಗುರಿಯಾಗಿರಲಿ. ಜೀವಿತದ ದಿನಗಳಲ್ಲಿ ಪ್ರತಿದಿನ ಅನೇಕ ಸವಾಲುಗಳನ್ನು ನೀನು ನೋಡ್ತಾ ಇದ್ದಿರ್ಬೋದು. ನೀನು ಯಾವುದೇ ಪರಿಸ್ಥಿತಿಯಲ್ಲಿ ಎಂತಹ ಸನ್ನಿವೇಶದಲ್ಲಿ ನೀನು ಹಾದು ಹೋಗ್ತಾ ಇದ್ರೂ ಪರವಾಗಿಲ್ಲ, ನೀನು ಗುರಿ ಇಟ್ಟುಕೊಂಡವನಾಗಿ ಓಡು. ಒಂದು ಗುರಿ ಇರಲಿ, ಆ ಗುರಿಯ ಕಡೆಗೆ ಸಾಗುತ್ತಾ ಗೆಲ್ಲುವಂಥದ್ರ ಕಡೆಗೆ ಹೋಗು. ಎಲ್ಲರೂ ಸಾಮಾನ್ಯವಾಗಿ ಜೀವನ ಮಾಡುವಾಗ ಎಲ್ಲರ ಹಾಗೆ ಬದುಕುವುದು ಬೇಡ. ಎಲ್ಲರೂ ಒಂದು ಕಡೆ ಜೀವಿತ ನಡೆಸ್ತಾ ಇದ್ದರೆ ನೀನು ಗುರಿ ಇಟ್ಟು ಮುಂದೆ ಸಾಗು. ಗುರಿ ಇಟ್ಟುಕೊಂಡವನಾಗಿ ಸಾಧನೆ ಕಡೆಗೆ ಸಾಗಿ ಹೋಗು. ಗೆಲ್ಲುವಂಥದ್ರ ಕಡೆಗೆ ಸಾಗಿ ಹೋಗು. ಶ್ರಮೆಗಳ, ಸಂಕಟಗಳ, ಹಣದ ಸಮಸ್ಯೆಗಳ, ಬಿಸ್ನೆಸ್ನಲ್ಲಿ ಸೋಲ, ಫ್ಯಾಮಿಲಿನಲ್ಲಿ ತೊಂದರೆಗಳ, ಸಾಲಗಳಿಂದ ತುಂಬಿಕೊಂಡಿದೆಯಾ, ಮುಂದೆ ಹೋಗೋಕ್ಕೆ ಆಗೋದಿಲ್ಲ ಅಂತ ಸುಮ್ಮನೆ ಕುಳಿತು ಬಿಟ್ಟಿದೆಯಾ, ಮುಂದೆ ಹೊರಡು. ಭಕ್ತನಾದ ಪೌಲನು ಈ ರೀತಿ ಹೇಳ್ತಾನೆ, ನಾನು ಗಾಳಿಯನ್ನು ಗುದ್ದುವವನಾಗಿರದೆ ಗೆಲ್ಲಬೇಕೆಂದು ಓಡ್ತಾ ಇದ್ದೇನೆ ಎಂಬುದಾಗಿ ಪೌಲನು ಹೇಳ್ತಾನೆ. ಅವನು ಗೆಲ್ಲುವಂಥದ್ರ ಕಡೆಗೆ ಓಡ್ತಾ. ಅನೇಕ ಶ್ರಮೆಗಳಿತ್ತು, ಸಂಕಟಗಳಿತ್ತು, ಹಿಂಸೆಗಳಿತ್ತು, ಅನೇಕ ಹೋರಾಟಗಳಿತ್ತು. ಅದರ ಮಧ್ಯದಲ್ಲಿ ಗೆಲ್ಲುವಂಥದ್ರ ಕಡೆಗೆ ಸಾಗಿ ಹೋದ. ಇವತ್ತು ನೀನು ಎಲ್ಲಿ ಕುಳಿತು ಬಿಟ್ಟಿದೀಯಾ? ಯಾಕೆ ಕುಳಿತುಕೊಂಡಿದೀಯಾ? ಯಾಕೆ ಸೋತು ನಿಂತುಬಿಟ್ಟಿದೀಯಾ? ಸಾಲಗಳು ಜಾಸ್ತಿ ಆಯ್ತಂತ ಯಾಕೆ ಆತ್ಮಹತ್ಯೆಗೆ ಯೋಚನೆ ಮಾಡ್ತಾ ಇದೆಯಾ? ಯಾಕೆ ಜೀವನದಲ್ಲಿ ಸೋಲುಗಳೇ ಅಂತೇಳಿ ಬಿಟ್ಕೊಡ್ತಾ ಇದೆಯಾ? ಯಾಕೆ ನಿರಾಶನಾಗಿ ಕುಳಿತುಕೊಂಡ್ಬಿಟ್ಟಿದೀಯಾ? ಯಾರೋ ತಿರಸ್ಕಾರ ಮಾಡ್ದಂತ ಯಾಕೆ ಕೂತ್ಬಿಟ್ಟಿದೆಯಾ? ಎದ್ದೋಳ ಮೇಲೆ ಸಹೋದರ, ಎದ್ದೋಳ ಮೇಲೆ ಸಹೋದರಿ. ಕುಟುಂಬ ಪ್ರಾಬ್ಲಮ್ಸು, ಗಂಡ ಹೆಂಡತಿ ಮಧ್ಯದಲ್ಲಿ ಸಮಸ್ಯೆಗಳು, ಮಕ್ಕಳ ತಂದೆ ತಾಯಿಗಳ ಮಧ್ಯದಲ್ಲಿ ಸಮಸ್ಯೆಗಳು, ಸಭೆಗಳಲ್ಲಿ ಸಮಸ್ಯೆಗಳು, ಬಿಟ್ಕೊಡ್ಬೇಡಿ. ಗಾಳಿಯನ್ನು ಗುದ್ದುವರಾಗಿರದೆ ಕೇವಲ ಎಲ್ಲರೂ ಜೀವನ ಮಾಡುವ ಹಾಗೆ ಸಾಮಾನ್ಯ ಜೀವಿತವನ್ನು ಜೀವಿಸದೆ ಗೆಲ್ಲುವಂಥದ್ರ ಕಡೆಗೆ ಹೋಗಿ ದೇವರು ಖಂಡಿತವಾಗ್ಲೂ ನೀನು ಗೆಲ್ಲುವಂತೆ ಮಾಡ್ತಾರೆ. ಜಯಮಾಲೆಯನ್ನು ಹೊಂದುವಿ, ಶ್ರೇಷ್ಠ ಕಾರ್ಯವನ್ನು ಸಾಧಿಸುವುದೊಂದೇ ನಿನ್ನ ಗುರಿಯಾಗಿರಲಿ. ಗಾಡ್ ಬ್ಲೆಸ್ ಯು.